ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಗರದ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ವೃತ್ತದ ಹತ್ತಿರ ಇರುವ ಕೈಲಾಸ ಮಹಾದ್ವಾರವೆಂದೇ ಪ್ರಸಿದ್ಧ ಪಡೆದಿರುವ ನೀಲಗಿರಿ ಸಾಲಿಮಠದಲ್ಲಿ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ಸೂಗ್ರಯ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಶಿವರಾತ್ರಿಯ ಜಾಗರಣೆಯ ಪ್ರಯುಕ್ತ ತುಪ್ಪದಾಸಾಹಸ ದೀಪೋತ್ಸವವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ಮಠದ ಶಾಸ್ತ್ರಿಗಳಾದ ಮಠಮಾರಯ್ಯ ಸ್ವಾಮಿಗಳವರ ಪೌರೋಹಿತ್ಯದಲ್ಲಿ ಶ್ರೀಮಠ ಕ್ಷೇತ್ರಾಧಿಪತಿಯಾದ ಶ್ರೀ ಶ್ರೀ ಗೌರಿಶಂಕರ ದೇವರ ಮೂರ್ತಿಗೆ ಅಭಿಷೇಕ, ವಸ್ತ್ರ ಅಲಂಕಾರ, ಬಿಲ್ವಾರ್ಚನೆ, ಸಹಸ್ರ ಶಿವನಾಮಾವಳಿ, ಮಹಾಮಂಗಳಾರತಿ ನೆರವೇರಿದವು. ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಶ್ರೀ ಸೂಗ್ರಯ್ಯ ಮಹಾಸ್ವಾಮಿಗಳು ವಿಶೇಷವಾಗಿ ಕರಿವರ್ಣದ ವಸ್ತ್ರಗಳನ್ನು ಧರಿಸಿ ಆಗಮಿಸಿದ ಅವರು ಶ್ರೀ ಗೌರಿಶಂಕರ ದೇವರಿಗೆ ಮಹಾಮಂಗಳಾರತಿ ಸಲ್ಲಿಸಿ ಶ್ರೀಪೀಠದ ಸಿಂಹಾಸನದ ದಂಡಕವನ್ನು ತಮ್ಮ ಮಸ್ತಾನಕ್ಕೆ ಇಟ್ಟುಕೊಂಡು ಲೋಕಕ್ಕೆ ಕಲ್ಯಾಣವಾಗಲಿ, ದೇಶ ಮತ್ತು ನಾಡನ್ನು ಸುಭಿಕ್ಷೆಯಿಂದ ಇಟ್ಟಿರು, ನಾಡಿನ ಸರ್ವ ಜನತೆಗೆ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ ಹಾಗೂ ಅಷ್ಟೈಶ್ವರ್ಯವನ್ನು ನೀಡಿ ಸರ್ವರಿಗೂ ಕಲ್ಯಾಣವನ್ನು ಮಾಡು ಎಂದು ಭಗವಂತನಲ್ಲಿ ಹರಕೆ ಮಾಡಿಕೊಂಡು ಸರ್ವರ ಬಾಳಲ್ಲಿಯೂ ಬದುಕು ಬಂಗಾರವಾಗಲಿ ಎಂದು ತುಪ್ಪದ ದೀಪವನ್ನು ಪ್ರಜ್ವಲಿಸುವ ಮೂಲಕ ಸಹಸ್ರ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಶ್ರೀ ಪೀಠದ ಸಿಂಹಾಸನದ ಮೇಲೆ ಆಸೀನರಾಗಿ ಸುಮಾರು 5 ನಿಮಿಷಗಳವರೆಗೆ ಶಿವಧ್ಯಾನದಲ್ಲಿ ಮಗ್ನರಾದರು. ನಂತರ ಶ್ರೀಮಠಕ್ಕೆ ಆಗಮಿಸಿದ ಸರ್ವ ಸದ್ಭಕ್ತರು ಪೀಠಾಧಿಪತಿಗಳ ದರ್ಶನವನ್ನು ಪಡೆದು ಅವರಿಂದ ಶುಭಾಶೀರ್ವಾದ ಪಡೆದರು. ಶ್ರೀಮಠಕ್ಕೆ ಸೇವೆ ಸಲ್ಲಿಸಿದ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಆಶೀರ್ವದಿಸಿದರು. ನಂತರ ಧರ್ಮ ಸಂದೇಶ ನೀಡಿದ ಶ್ರೀಗಳು, ಮಹಾಶಿವರಾತ್ರಿ ಜಾಗರಣೆಯು ಇದು ಬರೀ ಶಿವರಾತ್ರಿಯಾಗಬಾರದು, ಧರ್ಮ ಜಾಗೃತಿಯ ರಾತ್ರಿಯಾಗಬೇಕು. ಸರ್ವರೂ ಸಹಿತ ನಮ್ಮ ಧರ್ಮ ಸಂಪ್ರದಾಯಗಳನ್ನು ಆಚರಿಸಿ ಸದಾ ಶಿವಧ್ಯಾನದಲ್ಲಿ ಮಗ್ನರಾಗುವಲ್ಲಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿದೆ ಎಂದು ನುಡಿಯುತ್ತಾ ಶಿವರಾತ್ರಿಯಂದು ಶ್ರೀಮಠಕ್ಕೆ ಆಗಮಿಸಿ ಆಶೀರ್ವಾದ ಪಡೆದ ಸರ್ವರಿಗೂ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಎಂದು ನುಡಿದರು. ಲೈನಾಗಿ ಬರೀ ಸ್ವಲ್ಪ ಚಂದ ಕಾಣ್ತಾರೆ. ಮಂచి ಗವರ್ಮೆಂಟ್
ಸರ್, ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆ ಒಂದು ಒಂದನೇ ದಯವಿಟ್ಟು ಬರಬೇಕು. ಆಮೇಲೆ ಇನ್ವಿಟೇಷನ್ ಕಾರ್ಡ್ಸ್ ಇದೇ ನಮ್ಮ ಬಡವರು ಇಲ್ಲಿಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಂಗ್ಲೀಷ್ನಲ್ಲಿ ಯಾರಿಗೆ ಬೇಕು ಎರಡೂ ಹ್ಯಾಂಡ್ಔಟ್, ಕನ್ನಡ ಹ್ಯಾಂಡ್ಔಟ್ ಇದೆ, ಇಂಗ್ಲೀಷ್ ಹ್ಯಾಂಡ್ಔಟ್ ಇದೆ. ನಾನು ಇಂಗ್ಲೀಷ್ಗೆ ಯಾರು 11 ಗಂಟೆಗೆ ಬೆಳಗ್ಗೆ 11 ಗಂಟೆಗೆ ಹೊಸದಾಗಿರೋದ್ರಲ್ಲಿ ಧನ್ಯವಾದಗಳು. ಭಾರತೀಯ ಕುಟುಂಬ ಯೋಜನಾ ಸಂಘದ 51ನೇ ವಾರ್ಷಿಕೋತ್ಸವ ನಿಮಿತ್ತ ನಗರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಿದ ಕಟ್ಟಡವನ್ನು ಮಾರ್ಚ್ 1ರಂದು ಉದ್ಘಾಟನೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾಕ್ಟರ್ ವಿ.ಎ. ಮಾಲಿ ಪಾಟೀಲ್ ಎಂದು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ದೇಶದಲ್ಲಿ ಕಳೆದ 73 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ ಸಂಘಕ್ಕೆ 74 ವರ್ಷ ತುಂಬಿದ್ದು, ದೇಶದಲ್ಲಿ ಒಟ್ಟು 42 ಶಾಖೆಗಳಿದ್ದು, ಕುಟುಂಬ ಯೋಜನೆಯೊಂದಿಗೆ ವಿಶಿಷ್ಟವಾದ ವ್ಯವಸ್ಥೆ ಮೂಲಕ ಪ್ರಪಂಚದಾದ್ಯಂತ ಕಾರ್ಯನಿರ್ವಹಿಸುತ್ತದೆ. ಲೈಂಗಿಕವಾಗಿ ಹರಡುವ ಸೋಂಕುಗಳು, ಏಡ್ಸ್ ತಡೆಗಟ್ಟುವಿಕೆ ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಲಾಗಿದ್ದು, FDA ಇಂಡಿಯಾ ಸಂಸ್ಥೆಯಿಂದ ಹದಿಹರೆಯದವರು ಮತ್ತು ಯುವ ಜನರು ಸೇರಿದಂತೆ ಎಲ್ಲ ವ್ಯಕ್ತಿಗಳು ಮತ್ತು ದಂಪತಿಗಳು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಹಕ್ಕನ್ನು ಚಲಾಯಿಸುವುದು, ಬಡತನ ಕಡಿಮೆ ಮಾಡಲು ಮತ್ತು ಗುಣಮಟ್ಟದ ಜೀವನಕ್ಕೆ ಕಾರಣವಾಗುವ ಜನಸಂಖ್ಯೆ ಸ್ಥಿರತೆಗೆ ಕೊಡುಗೆ ನೀಡುವ ಭವಿಷ್ಯ ರೂಪಿಸುವುದಾಗಿದೆ. ಕಾನೂನುಬದ್ಧ ಮತ್ತು ಸುರಕ್ಷಿತ ಗರ್ಭಪಾತ ಆಯ್ಕೆ ಮಾಡಿಕೊಳ್ಳುವ ಮಹಿಳೆಯರ ಹಕ್ಕನ್ನು ಬೆಂಬಲಿಸಲು ಇದು ಶ್ರಮಿಸುತ್ತದೆ. HIV ಏಡ್ಸ್ ಹರಡುವಿಕೆ ಮತ್ತು ಪ್ರಭಾವ ಕಡಿಮೆ ಮಾಡುವುದು, ಅನುರಕ್ಷಿತ ಲೈಂಗಿಕತೆ, ಅನಗತ್ಯ ಗರ್ಭಧಾರಣೆ, ಹಿಂಸೆ, ತಾರತಮ್ಯ ಮತ್ತು ನಿಂದನೆಯಿಂದ ಜನರನ್ನು ಹೊರತರುವುದು, ವಿಶೇಷವಾಗಿ ಹದಿಹರೆಯದವರು ಮತ್ತು ಯುವ ಜನರನ್ನು ರಕ್ಷಿಸುವುದರ ಜೊತೆಗೆ ರಾಷ್ಟ್ರೀಯ ವ್ಯಾಪ್ತಿ ಸ್ಕ್ಯಾನಿಂಗ್ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಕಡಿಮೆ ಅರಿವು ಮತ್ತು ಲಸಿಕೆ ಕಾರ್ಯಕ್ರಮಗಳಿಗೆ ಸೀಮಿತ ಪ್ರವೇಶವು, HIVಯ ನಿರಂತರ ಹರಡುವಿಕೆಗೆ 9 ರಿಂದ 14 ವರ್ಷ ವಯಸ್ಸಿನ ಹುಡುಗಿಯರಿಗೆ ಲಸಿಕೆಯನ್ನು ಸಕ್ರಿಯವಾಗಿ ನೀಡಲು ಮುಂದಾಗಿದೆ. ವಾರದಲ್ಲಿ 3 ದಿನ ಸಂತಾನಹರಣ ಶಸ್ತ್ರಶಿಬಿರವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಸ್ವಯಂ ಪ್ರೇರಣೆಯಿಂದ ಮುಂದೆ ಬರುವ ವೈದ್ಯರಿಗೆ ಅವರ ಸೇವೆಗೆ ಅಗತ್ಯ ಸೌಲಭ್ಯ ನೀಡಲು ಸಿದ್ಧರಿದ್ದೇವೆ. ಮತ್ತು ಸುತ್ತಲಿನ 25 ಹಳ್ಳಿಗಳಲ್ಲಿ ನಮ್ಮ ಕಾರ್ಯಚಟುವಟಿಕೆ ನಡೀತದೆ. ನಮ್ಮ ಕಾರ್ಯಕ್ರಮ ಏನಂದರೆ, ಬಡ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಲೈಂಗಿಕ ಮತ್ತು ಈ ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡೋದು, ಸಲಹೆ ಕೊಡೋದು ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಇದ್ರ ಬಗ್ಗೆ ಪರ್ಮನೆಂಟ್ ಮೆಥಡ್ ಇರ್ಬೋದು, ಟೆಂಪರರಿ ಮೆಥಡ್ ಇರ್ಬೋದು, ಅದರ ಬಗ್ಗೆ ಮಾಹಿತಿ ನೀಡೋದು. ಮತ್ತು ನಾವು ಮೇನ್ ಕಾರ್ಯಕ್ರಮ ಅಂದರೆ SRHR ಅಂತ ಹೇಳ್ತೀವಿ, ಸೆಕ್ಷುವಲ್ ರಿಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ರೈಟ್ಸ್. ಆ ಹೆಣ್ಣು ಮಕ್ಕಳ ರೈಟ್ಸ್ ಏನು, ಈ ವಿಷಯದಲ್ಲಿ ಸಂತಾನೋತ್ಪತ್ತಿಯಲ್ಲಿ ಏನು ರೈಟ್ಸು, ಲೈಂಗಿಕದಲ್ಲಿ ಏನು ರೈಟ್. ಸುಮಾರು ನಮ್ಮ ಹತ್ರ ಯೋಜನೆಗಳಿವೆ. ಈಗ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಸ್ವನಿಧಿ ಇದೆ, ಅವರಿಗೆ ನಾವು ಒಂದು 10,000 ಲೋನ್.
ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ದೀನದಯಾಳ್ ಜನ ಆಜೀವಿಕ ಯೋಜನೆ ಅಡಿ ನಗರದಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿಸಲು ಮುಂದಿನ 3 ದಿನಗಳಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿನ ಯೋಜನೆಗಳ ಮಾಹಿತಿ, ಫಲಾನುಭವಿಗಳ ಮಾಹಿತಿ ಸೇರಿದಂತೆ ಉದ್ಯೋಗ ಸೃಷ್ಟಿಗೆ ಸಂಬಂಧಿಸಿದಂತೆ ಹೊಸ ವಿಚಾರಗಳ ಮಾಹಿತಿಯನ್ನು ಒದಗಿಸಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೀನು ಮಹಾಪಾತ್ರ ಹೇಳಿದರು. ಅವರಿಂದು ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ದೀನದಯಾಳ್ ಜನ ಆಜೀವ್ ಯೋಜನೆ ಶಹರಿ ಅಡಿ ನಗರ ಜೀವನೋಪಾಯಕ್ಕೆ ಸಂಬಂಧಿಸಿದಂತೆ ಕ್ರಿಯಾ ಯೋಜನೆ ತಯಾರಿಸುವ ಕುರಿತು ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಮುಂದಿನ 5 ವರ್ಷಗಳಲ್ಲಿ ನಗರದ ಎಲ್ಲ ನಿರುದ್ಯೋಗಿ ಯುವಕರಿಗೆ ಹಾಗೂ ಉದ್ಯೋಗ ರಹಿತರಿಗೆ ಸ್ವಯಂ ಉದ್ಯೋಗವನ್ನು ಒದಗಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಕಟ್ಟಡ ಕಾರ್ಮಿಕರು, ಸಾಗಾಣಿಕೆ ಕಾರ್ಮಿಕರು, ಗಿಗ್ ಕಾರ್ಮಿಕರು, ಆರೈಕೆ ಕಾರ್ಯಕರ್ತೆಯರು, ತ್ಯಾಜ್ಯ ಕೆಲಸಗಾರರು ಹಾಗೂ ಮನೆಗೆಲಸ ಎಂಬ 6 ದುರ್ಬಲ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಸಲು ಎಲ್ಲ ಅಧಿಕಾರಿಗಳು ಕ್ರಮ ವಹಿಸಬೇಕು. ಜೊತೆಗೆ ಈ ವಲಯಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಆದಾಯವನ್ನು ಹೇಗೆ ಹೆಚ್ಚಳ ಮಾಡಬೇಕು ಎಂಬ ವಿಚಾರ ಬಗ್ಗೆ ಅಧಿಕಾರಿಗಳು ತಮ್ಮ ವಿಚಾರಗಳನ್ನು ತಿಳಿಸಬಹುದಾಗಿದೆ ಎಂದರು. ಇದಲ್ಲದೆ ತಯಾರಿಕೆ ಮತ್ತು ಸೇವೆಗಳನ್ನು ಒದಗಿಸುವ ಸ್ವಯಂ ಉದ್ಯೋಗ ಸೃಷ್ಟಿಗೂ ಅಧಿಕಾರಿಗಳು ಮುಂದಾಗಬೇಕಾಗಿದೆ. ಈ ಎಲ್ಲ ಮಾಹಿತಿಗಳನ್ನು ಸರ್ಕಾರಕ್ಕೆ ತಲುಪಿಸಲು 15 ದಿನಗಳ ಕಾಲಾವಕಾಶವಿದ್ದು, ಆದರೆ ಅಧಿಕಾರಿಗಳು ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿರುವ ಯೋಜನೆಗಳ ಮಾಹಿತಿ ಹಾಗೂ ಇತರೆ ಮಾಹಿತಿಗಳನ್ನು 3 ದಿನದಲ್ಲಿ ಮಾಹಿತಿ ಸಲ್ಲಿಸಬೇಕು ಎಂದು ಸೂಚಿಸಿದರು. ಈ ಯೋಜನೆಯನ್ನು ರಾಯಚೂರು ನಗರದಲ್ಲಿ ಅನುಷ್ಠಾನಗೊಳಿಸಲು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚಿಸಲಾಗಿದ್ದು, ಸಮಿತಿಯಿಂದ ಮುಂದಿನ ದಿನಗಳಲ್ಲಿ ಯೋಜನೆಯ ಕುರಿತು ಸಂಪೂರ್ಣ ಕ್ರಿಯಾ ಯೋಜನೆಯನ್ನು ರೂಪಿಸಲು ಕ್ರಮ ಕೈಗೊಳ್ಳಲಾಗುವುದು. ಅಲ್ಲದೆ ವಿ ವಿಲ್ ಬಿ ಡೂಯಿಂಗ್ ಇಟ್ ಓನ್ಲಿ ಫಾರ್ ಫಾರ್ಮಾಲಿಟಿ ಪರ್ಪಸ್. ಒಂದು ಕಟ್ಟಡಕ್ಕೆ ಮಾಡ್ಕೊಳ್ತೀವಿ, ಅದಕ್ಕೆ ಏನು ಉಪಯೋಗಿಸಲಿಕ್ಕೆ ಆಗೋದಿಲ್ಲ, ಅದರಿಂದ ಏನು ಲಾಭ ಆಗೋದಿಲ್ಲ ಯಾರಿಗೆ. ಸೊ ಫಾರ್ ಎಕ್ಸಾಂಪಲ್, ಈಗ ನಮ್ಮ JD ಇಂಡಸ್ಟ್ರೀಸ್ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಪ್ರತಿಯೊಂದು ವೇರಿಯಸ್ ಕ್ಯಾಟಗರಿ ಇಂಡಸ್ಟ್ರಿಯಲ್ಲಿ ನಮ್ಮ ಇದರ ಸಿಟಿ ಇದೆಯಲ್ಲ, ನಮ್ಮ ಮಹಾನಗರ ಪಾಲಿಕೆ ಒಳಗಡೆ ಇರುವ ಮಹಾನಗರ ಪಾಲಿಕೆ ಹೋಲ್ ಡಿಸ್ಟ್ರಿಕ್ಟ್ ಅಂತ ಉದ್ಯೋಗ ರಿಜಿಸ್ಟ್ರೇಷನ್ ಸರ್. ಓಕೆ, ನಾವು ಎವ್ರಿ ಮಂತ್ ಏನು ರಿಜಿಸ್ಟ್ರೇಷನ್ ಆಯ್ತು ಸರ್, ಡೌನ್ಲೋಡ್ ಮಾಡ್ಕೊಂಡು ಕ್ಯಾಟಗರಿ ವೈಸ್ ಮಾಡ್ಬೋದು. ಈಗ ಅವರು ಮ್ಯಾನುಫ್ಯಾಕ್ಚರಿಂಗು ಮತ್ತು ಸರ್ವಿಸಸ್ ಈ ಥರ 2 ಕ್ಲಾಸಿಫಿಕೇಶನ್ ಮಾಡಿಕೊಂಡು ಎಷ್ಟು ಅದರಲ್ಲಿ ಎಂಪ್ಲಾಯ್ಮೆಂಟ್ಸ್ ಇದೆ, ಎಷ್ಟು ಜಾಬ್ ಕ್ರಿಯೇಟ್ ಆಗಿದೆ, ಯಾರ್ಯಾರಿಗೆ ಅಲ್ಲಿ ನಿಯೋಜನೆ ಸಿಕ್ಕಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ತಮಗೆ ಎಲ್ಲ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದೀವಿ. ದಯವಿಟ್ಟು ತಾವು ಮುಂದಿನ 1 ವಾರ ಒಳಗಡೆ ಮಾಡಿದ್ರೆ ನಮಗೆ ಅದೆಲ್ಲ ಇನ್ನೂ ಬೇಗ ಬೇಕಾಗುತ್ತೆ. ಟೈಮ್ ಕೊಟ್ಟಿರೋದು ಸರ್ಕಾರದಿಂದ, ಸೊ ಮಾನ್ಯ ಕಾರ್ಯದರ್ಶಿಗಳು. ಸೊ ಆಲ್ರೆಡಿ 7 ದಿವಸ ಹೋಗಿದೆ. ಬಿಕಾಸ್ ಮೀಟಿಂಗ್ಗೆ ನೋಟಿಸ್ ಕೊಡಬೇಕಿತ್ತು, ನಮಗೆ ಟೈಮ್ ಕೊಡಬೇಕಿತ್ತು ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ. ಸೊ 7 ದಿವಸ ಒಳಗಡೆ ಬಹುಶಃ ನಮಗೆ ಕಲೆಕ್ಟ್ ಮಾಡಿಕೊಂಡು ದೃಢೀಕರಿಸಿ ಅದನ್ನು ಕೊಡಬೇಕಾಗುತ್ತೆ. ಸೊ ಅದಕ್ಕೆ ತಾವು ಒಂದು ವಿನಂತಿ ಏನಂತ ಹೇಳಿದ್ರೆ, ತಾವು ದಯವಿಟ್ಟು ಮುಂದಿನ 3 ದಿವಸಗಳಲ್ಲಿ ನಮಗೆ ಡೇಟಾ ಕೊಟ್ಟರೆ ಅದು ನಾವೇ ದೃಢೀಕರಿಸಬೇಕು, ವೆರಿಫೈ ಮಾಡಬೇಕು, ಖಚಿತ ಮಾಡಿ ಖಾತ್ರಿಪಡಿಸಿಕೊಂಡು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು.